ಹಾಯ್ ಹೆಲೋ ನಮಸ್ತೆ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್ ಚಾರ್ಮಾಡಿ. ಮತ್ತೊಂದು ಲಾಗಿಗೆ ನಿಮಗೆ ಸ್ವಾಗತ. ಬೆಂಗಳೂರಿನಲ್ಲಿ ಯಕ್ಷಗಾನವನ್ನು ಮುಗಿಸಿ ನಾವು ಬನ್ಕಲ್ಲಿಗೆ ಹೊರಟೆವು. ಬನ್ಕಲಲ್ಲಿ ಒಂದು ಕಡೆಯದಾಗಿರುವಂಥದ್ದು, ಮತ್ತು ನಾವು ಊರಿಗೆ ಬರ್ತೇವೆ. ಸೊ ಹಾಗಾಗಿ ಬೆಂಗಳೂರಿನಿಂದ ಯಕ್ಷಗಾನ ಮುಗಿಸಿ ಅಕ್ಷಯನಗರ ಸುಬ್ರಹ್ಮಣ್ಯದಿಂದ ಯಕ್ಷಗಾನ ಮುಗಿಸಿ ನೈಟ್ 2:30 ಗಂಟೆಗೆ ಬೆಂಗಳೂರಿನಿಂದ ಹೊರಟದ್ದು ನೇರವಾಗಿ ಬನ್ಕಲ್ಲಿಗೆ ಬಂದೆವು. ಬನ್ಕಲ್ಗೆ ಬಂದು ರೀಚ್ ಆಗುವಷ್ಟು ಹೊತ್ತಿಗೆ ಬೆಳಿಗ್ಗೆ 8-8:30 ಗಂಟೆ ಎಲ್ಲ ಆಗಿದೆ. ತುಂಬ 6-6:30 ಗಂಟೆಯ ಜರ್ನಿ ಅನ್ನುವಂಥದ್ದಿತ್ತು. ಸೊ ಎಲ್ಲರೂ ಕೂಡ ಮಲಗಿದ್ರು. ಹಾಗೂ ಒಂದು 7 ಗಂಟೆಯಷ್ಟು ಹೊತ್ತಿಗೆ ನಾವು ಬನ್ಕಲ್ ಹತ್ರ ಅದೇ ಫೈನಲಿ ಬನ್ಕಲ್ಗೆ ರೀಚ್ ಆಗುವಾಗ 8-8:30 ಗಂಟೆ ಆಗಿದೆ. ಬಂದ ತಕ್ಷಣ ತಿಂಡಿಯ ವ್ಯವಸ್ಥೆಗಳು ಇತ್ತು. ಇದು ಯಕ್ಷಗಾನ ಆಗುವಂತಹ ಜಾಗ. ಇಲ್ಲಿ ತಿಂಡಿ ಅನ್ನುವಂಥದ್ದಿತ್ತು. ಮೊದಲು ಅದನ್ನೆಲ್ಲ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ, ರೆಡಿ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಎಲ್ಲ ಕಾಯ್ತಾ ಇದ್ದರು. ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಲ್ಲಿ ತಿಂಡಿ ಇತ್ತು. ತಿಂಡಿಯನ್ನೆಲ್ಲ ಮುಗಿಸ್ಕೊ ಪೂರಿ, ಟೀ, ಕಾಫಿ ಮತ್ತು ಅವಲಕ್ಕಿ, ಹೀಗೆ ಬೇರೆ ಬೇರೆ ತಿಂಡಿ ಇತ್ತು. ಸೊ ತಿಂಡಿಯನ್ನು ಕೂಡ ಅಲ್ಲಿ ಮುಗಿಸಿದ್ದೇವೆ. ಕಳೆದ 3-4 ದಿನಗಳಿಂದ ಇಲ್ಲಿ ಸುಬ್ರಹ್ಮಣ್ಯದಿಂದ ಆರಂಭಗೊಂಡು 29 ತಾರೀಕಿಗೆ ಸುಬ್ರಹ್ಮಣ್ಯದಿಂದ ಆರಂಭಗೊಂಡು ಅಲ್ಲಿಂದ ಬೇಲೂರಿನಿಂದ ಕುಮಾರಸ್ವಾಮಿ ಲೇಔಟು ಬೆಂಗಳೂರಿನಿಂದ ಮತ್ತೆ ಅಕ್ಷಯ ನಗರ ಸುಬ್ರಹ್ಮಣ್ಯ ಮಠ, ಹೀಗೆ ತುಂಬ ದೀರ್ಘವಾದಂತಹ ಜರ್ನಿಯನ್ನು ಮುಗಿಸಿ ಬೆಂಗಳೂರಿನಿಂದ ಪುನಃ ಬನ್ಕಲ್ಲಿಗೆ ಬಂದೆವು. ಇದು ಬನ್ಕಲ್ಲಿದ್ದು ಇಲ್ಲಿ ನಾವು ಕಡೆಯ ಕಾರ್ಯಕ್ರಮ. ಇಲ್ಲಿಂದ ಮತ್ತೆ ನಾವು ನಮ್ಮ ಬೆಳ್ತಂಗಡಿಯ ಸವಣಾಲಲ್ಲಿ ಕಾರ್ಯಕ್ರಮ. ಸೊ ವಾಪಸ್ ನಾವು ನಮ್ಮ ಊರಿಗೆ ಬರ್ತೇವೆ. ಸೊ ಹಾಗಾಗಿ ತಿಂಡಿ ಎಲ್ಲ ಮುಗಿಸಿ ಮತ್ತೆ ನಮಗೆ ಮಲಗುವುದಕ್ಕೆ ಒಂದು ಹಾಲನ್ನು ಕೊಟ್ಟಿದ್ದರು. ಆ ಹಾಲಿಗೆ ಬಂದೆವು. ಸ್ವಲ್ಪ ದೂರ ಇತ್ತು. ಸೊ ಹಾಗಾಗಿ ನಡ್ಕೊಂಡು ಅಲ್ಲಿ ಹಾಲಿಗೆ ಬಂದೆ. ನೋಡಿ, ಇದೇ ಒಂದು ದೇವಸ್ಥಾನದ ಹಾಲು. ನಾವೆಲ್ಲ ಅಲ್ಲಿಂದ ಸ್ವಲ್ಪ ನಡ್ಕೊಂಡು ಬಂದು ಹಾಲನ್ನು ರೀಚ್ ಆದ್ವಿ. ಇಲ್ಲಿ ನಮಗೆ ಮಲಗೋದಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಕೆಳಗಡೆ ಬೇರೆ ರೂಮ್ ಇದೆ, ನಾವು ಮೇಲ್ಗಡೆ ಬಂದು ಹಾಕ್ಕೊಂಡ್ವಿ ಕೆಳಗಡೆ. ಸೊ ಇಲ್ಲಿ ಬಂದ ತಕ್ಷಣ ಮತ್ತೆ ಮಧ್ಯಾಹ್ನದ ವ್ಯವಸ್ಥೆ ಇತ್ತು. ಅಲ್ಲಿ ಬಂದು ನಿದ್ದೆ ಮಾಡಿದೆವು. ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಆಗ್ತಾಯಿತ್ತು. ಹಾಗೆ ನಿದ್ರೆಯಿಂದ ಎದ್ದು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ಊಟವನ್ನು ಮುಗಿಸಿ ಎಲ್ಲ ಊಟ ಮಾಡ್ತಾಯಿದ್ರು. 2 ದಿನ ಬೆಂಗಳೂರಿನ ಗೌಜಿ ಗಮ್ಮತ್ತಿನ ನಡುವೆ ನೋಡಿ, ಇದೊಂದು ಅಲ್ಲಿ ನಾವು ಬೆಂಗಳೂರಿನಿಂದ ಬರುವಾಗ ಲಾರಿಯಲ್ಲಿ ಹೋಗ್ತಾ ಇದ್ದದ್ದು. ಮತ್ತು ಸಂಜೆ ಹೊತ್ತು ನಾವು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಮತ್ತೆ ಚೌಕಿಗೆ ಹೋಗಬೇಕಲ್ಲ. ಸೊ ಚೌಕಿಗೆ ರೆಡಿ ಆದ್ವಿ. ಸಂಜೆ 4-4:15 ಗಂಟೆಗೆ ಹೊರಟು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಆಗಿ ಮತ್ತು ಸಂಜೆ ನಾವು ಚೌಕಿಗೆ ಪ್ರಕಾರವಾಗಿ ಚೌಕಿ ಪೂಜೆಗೆ ಚೌಕಿಗೆ ಬಂದೆವು. ಬಟ್ ಏನಂತ ಕೇಳಿದರೆ, ಬನ್ಕಲಲ್ಲಿ ನಿನ್ನೆ ಮಳೆ ಬಂದಿತ್ತು. ನಾವು ಸಂಜೆ ಹೊರಟು ಹೋಗುವಾಗ ನಮಗೆ ತುಂಬ ಮಳೆ ಸಿಕ್ಕಿತ್ತು. ಆಟ ಆರಂಭ ಆಗುವಾಗ ಕೂಡ ಲೇಟ್ ಆಗಿದೆ. ಬನ್ಕಲಲ್ಲಿ ನೆನ್ನೆ ದಿನ ತುಂಬ ಮಳೆ ಅನ್ನುವಂಥದ್ದು ಇತ್ತು. ಸೊ ಹಾಗಾಗಿ ಕಾರ್ಯಕ್ರಮ ಏನೋ ಚೆನ್ನಾಗಾಗಿದೆ. ಬಟ್ ನಾವೆಲ್ಲ ರೆಡಿಯಾಗಿ ಹೋಗುವಾಗ ದಾರಿ ಮಧ್ಯ ನಾವು ಮಳೆಗೆ ಸ್ವಲ್ಪ ನಿಲ್ಲಬೇಕಾಯ್ತು. ನಡ್ಕೊಂಡು ಹೋಗ್ಲಿಕ್ಕಿತ್ತಲ್ಲ, ಮಳೆ ಇಲ್ಲ ಅಂತ ಹೇಳಿ ಹೋದ್ವಿ. ಸುಡಿಯೆಲ್ಲ ಬರ್ತಾಯಿತ್ತು. ಬಟ್ ನಾನು ನವೀನನ್ನು ಮತ್ತು ಶಿವಾನಂದ ಶೆಟ್ಟಿ ನಾವು ಮೂವರು ಹೋಗುವಾಗ ಮಳೆಗೆ 3 ಜನ ಕೂಡ ಬಾಕಿಯಾಗಿ ಸ್ವಲ್ಪ ಹೊತ್ತು ರೋಡಲ್ಲಿ ವೆಯ್ಟ್ ಮಾಡಿದ್ವಿ.
ರೆಡಿಯೆಲ್ಲ ಆಗಿ ಹೋಗುವಾಗಷ್ಟು ಮಳೆ ಏನಿರಲಿಲ್ಲ, ಬಟ್ ಚೂರು ದೂರ ನಡ್ಕೊಂಡು ಹೋಗುವಾಗ ಮಳೆ ಸ್ಟಾರ್ಟ್ ಆಯಿತು, ಜೋರು ಬಂತು. ಮತ್ತು ಏನು ಮಾಡೋದು ಅಂತೇಳಿ ಅಲ್ಲಿ ಒಂದು ಶಾಪ್ ಏನೋ ಇತ್ತು, ಅಲ್ಲಿ ಒಂದಷ್ಟು ಹೊತ್ತು ನೋಡಿ ಇಲ್ಲಿ ಬಂದು ನಿಂತ್ಕೊಂಡ್ವಿ. ಜೋರು ಮಳೆ ಬಂತು ಅಂಥೇಳಿ ರಿಟರ್ನ್ ಬಂದು ಅಲ್ಲಿ ನಿಂತ್ಕೊಂಡ್ವಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಅಷ್ಟರಲ್ಲಾಗುವಾಗ ಶಿವಾನಂದ ಕೂಡ ಮಳೆಗೆ ಒದ್ದೆ ಹಾಕಿಕೊಂಡು ಬಂದ. ಸೊ ಹಾಗೆ ಅಲ್ಲಿ ಸ್ವಲ್ಪ ಹೊತ್ತು ಹಾಕಿ ಮತ್ತೆ ವೆಯ್ಟ್ ಮಾಡಿ ಹೇಗೋ ಬೇಗ ಚೌಕಿಗೆ ಹೋದ್ವಿ. ಚೌಕಿಗೆ ಹೋಗುವಾಗ ಪೂಜೆ ಟೈಮ್ ಆಗಿದ್ದರೂ ಕೂಡ ಪೂಜೆ ಆಗಿರಲಿಲ್ಲ. ಕಾರಣ ಏನು ಕೇಳಿದರೆ ಮಳೆಗೆ ಎಲ್ಲ ವ್ಯವಸ್ಥೆಗಳಿರಲಿಲ್ಲ, ಫುಲ್ಲು ಜನ ಎಲ್ಲ ಸೇರಿದ್ರು. ವೇಷ ಎಲ್ಲ ರೆಡಿ ಆಗ್ತಾಯಿತ್ತು, ಬಟ್ ಆರಂಭ ಆಗುವಾಗಲೇ ಪೂಜೆ ಆಗುವಾಗಲೇ ಏಳು ಕಾಲೆಲ್ಲ ಆಗಿದೆ, ಲೇಟ್ ಆಗಿದೆ. 1 ಗಂಟೆ ಬಿಟ್ಟು ಆಟ ಆರಂಭ ಆಗಿರುವಂಥದ್ದು. ಮತ್ತು ಪೂಜೆಲ್ಲಾಗಿ ಆಟ ಆರಂಭ ಆಗೋಕ್ಕೆ ತುಂಬ ಜನ ಎಲ್ಲ ಬಂದಿದ್ದರು. ನಮ್ಮವರೆಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಪೂರ್ವರಂಗ ನೋಡು ಅಂತ ಹೇಳಿ ನೋಡ್ತಾ ಇದ್ದರು. ನನ್ನದು ವೇಷ ಎಲ್ಲ ಆಗಿ ಅಂದರೆ ಯಕ್ಷಗಾನ ವೇಷ ಎಲ್ಲ ಆಗಿ ಮೇಕಪ್ ಎಲ್ಲ ತೆಗೆದು ನಾನು ಮತ್ತು ನನ್ನ ಊಟ ಎಲ್ಲ ಮುಗಿಸಿದಷ್ಟರಲ್ಲಿ ಚಂಡಮುಂಡರು ಇದೆಲ್ಲ ರೆಡಿ ಆಗ್ತಿದ್ರು. ಸೊ ಅವರದ್ದು ಒಂದಷ್ಟು ಕ್ಯಾಪ್ಚರ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೆ. ನಾವೇನ ಬರಬೇಕಿತ್ತಲ್ಲ, ಅವತ್ತು ಚಂಡಮುಂಡರಾಗಿ ನಾನೆಲ್ಲ ರೆಡಿಯಾಗಿ ನಾವು ಊರಿಗೆ ಹೋಗೋದು ಅಂಥೇಳಿ ಅವತ್ತೇ ನೈಟು ಊರಿಗೆ ಹೊರಡೋದಕ್ಕೆ ಡಿಸೈಡ್ ಮಾಡಿದ್ವಿ. ಅಂದರೆ ಮೇಳದ್ದು ಸವಣಾಲಿಗೆ ಬೆಣ್ಕಲಲ್ಲಿ ಯಕ್ಷಗಾನ ಮುಗಿಸಿ ಬೆಳಿಗ್ಗೆ ಹೊರಡ್ತಾರೆ, ಬಟ್ ನಾನು ರಾಮಪ್ರಕಾಶ್ ಕಲ್ಲೂರಾಯರ ಕಾರಿತ್ತು, ಹಾಗಾಗಿ ನೈಟೇ 2:30 ಗಂಟೆಗೆ ನಾವು ಚಾರ್ಮಾಡಿ ಮಾರ್ಗವಾಗಿ, ಅವರು ಹೇಗೂ ಮೂಡುಬಿದಿರೆ ಕಿನ್ನಿಗಳಿಗೆ ಹೋಗುವವರು. ಸೊ ಆನ್ ದಿ ವೇ ಚಾರ್ಮಾಡಿ ರೋಡ್ ಸೈಡ್ ನಮ್ಮ ಮನೆ ಆಗಿರೋದ್ರಿಂದ ನಾನು ನಮ್ಮ ಮನೆ ಹತ್ತಿರ ಇಳ್ಕೊಂಡೆ. ಸೊ ಅಲ್ಲಿಂದ ಯಕ್ಷಗಾನ ಮುಗಿಸಿ 12:30 1 ಗಂಟೆ ಅಷ್ಟು ಹೊತ್ತಿಗೆ ನಾವು ಬನ್ಕಾಲಿಂದ ಹೊರಟಿದ್ದೇವೆ. ನಾನು, ಕಲ್ಲೂರಾಯರು, ರಾಜೇಶ್ ಕಟೀಲು ಹಾಗೆ ಮತ್ತು ನವೀನನ್ನ ನಾವೆಲ್ಲ ಸೇರಿ ನಿತಿನ್ ಕುತ್ತೆತ್ತೂರು ಅನ್ನುವಂಥ ಇದ್ದರು, ಎಲ್ಲ ಒಂದು ಕಾರಲ್ಲಿ ನೈಟು ಹೊರಟ್ವಿ. ಇದು ಚೌಕಿ ಪೂಜೆ ಅನ್ನುವಂಥದ್ದು ಆಗ್ತೈತೆ. ಇದು ಚೌಕಿ ಪೂಜೆಯ ಏನು ಚಿತ್ರಣ. ಚೌಕಿ ಪೂಜೆ ಎಲ್ಲ ಆಗಿ ಮತ್ತು 12:30 ಅಂದರೆ ಸ್ವಲ್ಪ ಮಂಗಳಾಗುವಾಗ ಸ್ವಲ್ಪ ಲೇಟ್ ಆಯಿತು, 12:30 ಆಗುತ್ತೆ, ಬಟ್ ಸ್ವಲ್ಪ ಲೇಟ್ ಆಯಿತು, 12:30. ಸೊ ಅಲ್ಲಿಂದ ನೋಡಿ ಇದು ನಮ್ಮ ಫಲ್ಗುನಿ ಬಸ್ಸು. ಸ್ವಲ್ಪ ಬಸ್ಸನ್ನು ಬಿಟ್ಟು ಬರುವಾಗ ಸ್ವಲ್ಪ ಬೇಜಾರಾಯಿತು. ಅಂದರೆ ಕಳೆದ 3-4 ದಿನಗಳಿಂದ ನಮ್ಮ ಜೊತೆಯಾಗಿದ್ದಂತಹ ಬಸ್ಸು. ಇದಕ್ಕೆ ಸಂಬಂಧಪಟ್ಟ ಒಂದು ವೀಡಿಯೋ ಹಾಕ್ತೇನೆ ನಾನು, ಬಸ್ಸಿದ್ದು ಒಂದು ವೀಡಿಯೋ ಇದೆ, ನೋಡಿ ಅದನ್ನು. ಸೊ ಹಾಗಾಗಿ ಅಲ್ಲಿಂದ ಹೊರಟು ಬನ್ಕಲ್ಗೆ ಬಂದ್ವಿ. ಬನ್ಕಲಲ್ಲಿ ನಾನು ನಿತಿನನ್ನ ಮತ್ತು ನಾವೇನನ್ನ ವೆಯ್ಟ್ ಮಾಡ್ತಾ ಇದ್ವಿ ಕಾರಿಗೆ. ಮತ್ತು ಅಷ್ಟರಲ್ಲಿ ಗುರುತೇಜ್ ಕೂಡ ಬಂದರು. ಗುರುತೇಜ್ ಡೈರೆಕ್ಟ್ ಮಂಗಳೂರಿಗೆ ಬಸ್ಸಲ್ಲಿ ಹೋಗ್ತಾನೆ ಅಂಥೇಳಿ. ಕಾರಲ್ಲಿ ಜಾಗ ಬೇರೆ ಇರಲಿಲ್ಲ, ಬಟ್ ಅವರು ಡೈರೆಕ್ಟ್ ಮಂಗಳೂರಿಗೆ ಹೋಗೋದಕ್ಕೆ ವೆಯ್ಟ್ ಮಾಡಿದರು. ನಮಗೆ ಮತ್ತು ಕಲ್ಲೂರಾಯರ ಗಾಡಿ ಬಂತು. ಸೊ ಅವರ ಕಾರಲ್ಲಿ ನಮಗೆ ಎಷ್ಟು 35-40 ಕಿಲೋಮೀಟರ್ಸ್ ಅಷ್ಟೇ ಬನ್ಕಲಿಂದ ಚಾರ್ಮಾಡಿಗೆ, ಅಷ್ಟಿಲ್ಲ 35 ಕಿಲೋಮೀಟರ್ಸ್ ಕಾರಲ್ಲಿ ನಾವು ಬಂದ್ವಿ. ಕಲ್ಲೂರಾಯರ ಕಾರ್ ಬಂತು. ಸೊ ಕಾರಲ್ಲಿ ಗಾಡಿ ರೆಡಿ ಇತ್ತು. ಸೊ ಗಾಡಿಯಲ್ಲಿ ಎಲ್ಲ ಬಂದ್ವಿ. ನೈಟು 1-1:30 ಗಂಟೆ ಏನೋ ಆಗಿದೆ ಹೊರಟು ಬರುವಾಗ. ಚಾರ್ಮಾಡಿ ಘಾಟ್ ಮಾರ್ಗದಲ್ಲಿ ಆಗಿ ಬಂದಿರುವಂಥದ್ದು. ಇದೆಲ್ಲ ಆಗಿ ಮತ್ತೆ ಮನೆಗೆ ರೀಚ್ ಆದೆ. 2 ಗಂಟೆ ಅಷ್ಟೊತ್ತಿಗೆ ಮನೆಗೆ ರೀಚ್ ಆಗಿ ಚಾರ್ಮಾಡಿಯಲ್ಲಿ ನಾನು ನವೀನನ್ನ ಇಳ್ಕೊಂಡ್ವಿ. ಮತ್ತು ನಾನು ವಾಪಸ್ಸು ನನ್ನ ಬೈಕಲ್ಲಿ ನವೀನನನ್ನು ಅವರ ಮನೆಗೆ ಡ್ರಾಪ್ ಮಾಡಿ ಅಲ್ಲಿಂದ ಮತ್ತೆ ಮನೆಗೆ ಬಂದು ಮಲಗುವಾಗ 2-2:30 ಗಂಟೆ ಆಗಿದೆ. ಸೊ ಇಷ್ಟು ದಿನ ಕಾರ್ಯಕ್ರಮ ಇಲ್ಲಿ ಸುಬ್ರಹ್ಮಣ್ಯ, ಬೇಲೂರು, ಬೆಂಗಳೂರು ಮತ್ತು ಬನ್ಕಲ್ ಕಾರ್ಯಕ್ರಮ ಆಗಿ ಸ್ವಲ್ಪ ಸುಸ್ತಾಗಿತ್ತು, ನಿದ್ರೆ ಕೂಡ ಆಗಿರಲಿಲ್ಲ. ಸೊ ಬಂದು ಮನೆಗೆ ಬಂದು ರೀಚಾಗಿ ಮಲಗಿದ್ದೇನೆ. ಸೊ ಇಷ್ಟು ದಿನ ನಾನು ವ್ಲಾಗಿನ ಮುಖಾಂತರ ನಿಮಗೆ ನಮ್ಮ ಬೆಂಗಳೂರು ಅಥವಾ ಒಂದಷ್ಟು ವೀಡಿಯೋಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದುಕೊಳ್ತೇನೆ.
ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಾಹಿನಿಗೆ ಮತ್ತಷ್ಟು ವೀಡಿಯೋಗಳಿಗಾಗಿ ನಮ್ಮ ವಾಹಿನಿಯನ್ನು ವೀಕ್ಷಿಸಿ ಅಂತ ಹೇಳುತ್ತಾ, ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ.